ಆಶೀರ್ವಾದ, ಪ್ರಚಲಿತ ಮತ್ತು ಮರೆಯುವಿಕೆ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 6ನೇ ವಚನ. ಆಶೇರನ ಕುಲದಲ್ಲಿ 12,000, ನೆಫ್ತಲಿಮನ ಕುಲದಲ್ಲಿ 12,000, ಮನಸ್ಸೆಯ ಕುಲದಲ್ಲಿ 12,000 ಎಂಬುದಾಗಿ ತಿಳಿಸುತ್ತದೆ. ಆಶೇರ್ ಎಂದರೆ ನಾನು ಸಂತೋಷವಾಗಿದ್ದೇನೆ ಎನ್ನುವ ಅರ್ಥವನ್ನು ಹೊಂದಿದ್ದು, ಯಾಕೋಬನು ಆಶೇರನಿಗೆ ಧಾನ್ಯ ಸಮೃದ್ಧಿಯಾಗುವುದು, ಅವನಲ್ಲಿ ರಾಜ್ಯ ಭೋಗ್ಯವಾದ ಪದಾರ್ಥಗಳು ದೊರೆಯುವವು ಎಂಬುದಾಗಿ ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 20ನೇ ವಚನದಲ್ಲಿ ತಿಳಿಸುವವನಾಗಿದ್ದಾನೆ. ಮೋಶೆಯು ಸಹ ಆಶೇರ್ ಕುಲದ ವಿಷಯವಾಗಿ ಪುತ್ರಶ್ರೇಷ್ಠರಾದ ಆಶೇರ್ಯರು ಭಾಗ್ಯವನ್ನು ಹೊಂದಲಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಇನ್ನು ಎಣ್ಣೆ ಪರಿಶುದ್ಧಾತ್ಮನಿಗೆ ಹೋಲಿಕೆಯಾಗಿದ್ದು, ಯಾರ ಪಾದಗಳು ಎಣ್ಣೆಯಿಂದ ಅಭಿಷೇಕಿಸಲ್ಪಟ್ಟಿದೆಯೋ ಅವರು ಸ್ತುತಿ ಮತ್ತು ಕೃತಜ್ಞತೆ ಹೃದಯದಿಂದ ಜೀವನದ ಕಠಿಣವಾದಂಥ ಸ್ಥಳಗಳನ್ನು ದಾಟುತ್ತಾರೆ. ಯಾರೆಲ್ಲ ಪವಿತ್ರಾತ್ಮನನ್ನು ಮಾರ್ಗದರ್ಶಕನಾಗಿ ಮಾಡಿಕೊಳ್ಳುತ್ತಾರೋ ಅವರಿಗೆ ದೇವರು ಧರ್ಮೋಪದೇಶ ಕಂಡ 33ನೇ ಅಧ್ಯಾಯ 25ನೇ ವಚನದಲ್ಲಿ ನಿಮ್ಮ ಕೋಟೆಯ ಬಾಗಿಲುಗಳಿಗೆ ಕಬ್ಬಿಣದ ಮತ್ತು ತಾಮ್ರದ ಅಗುಳಿಗಳು ಇರುವವು, ನೀವು ಇರುವವರೆಗೂ ನಿಮಗೆ ಬಲ ಇರುವುದು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಇನ್ನು ನೆಫ್ತಲಿ ಅಂದರೆ ಬಲವಾದ ಹೋರಾಟ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ತನ್ನ ಹಿರಿಯ ಸಹೋದರರ ಹೊರೆಗಳು ಮತ್ತು ಜವಾಬ್ದಾರಿಗಳಿಂದ ಮುಕ್ತನಾದ ನೆಫ್ತಲಿ ಬರವಣಿಗೆಗಳನ್ನು ಆರಂಭಿಸಿದನು. ಅವನ ಇಂಪಾದ ಮಾತುಗಳು ಇಸ್ರಾಯೇಲರಿಗೆ ಪ್ರೋತ್ಸಾಹ ಮತ್ತು ಆಶೀರ್ವಾದದಾಯಕವಾಗಿದ್ದವು ಮತ್ತು ನಾಶನದಿಂದ ರಕ್ಷಿಸುವ ಕೆಲಸದಲ್ಲಿ ತೊಡಗಿರುವವರಿಗೆ ಈ ಲೇಖನಿಗಳು ಶಕ್ತಿಯನ್ನು ನೀಡುವುದನ್ನು ಪ್ರತಿನಿಧಿಸುತ್ತದೆ. ನಂತರ ಮನಸ್ಸೆ ಎಂದರೆ ದೇವರು ನನ್ನನ್ನು ಮರೆಯುವಂತೆ ಮಾಡುತ್ತಾನೆ ಎನ್ನುವಂತಹ ಅರ್ಥವನ್ನು ಹೊಂದಿದ್ದು, ಇವರು ಆರಂಭದಲ್ಲಿ ದೇವರು ಕೊಟ್ಟ ಪ್ರದೇಶವನ್ನು ಪಡೆದುಕೊಳ್ಳಲು ವಿಫಲರಾದರು. ನಂತರ ಈ ಕುಲದ ಅರ್ಧದಷ್ಟು ಜನರು ವಾಗ್ದಾನ ಮಾಡಿದಂತಹ ಆ ದೇಶದಲ್ಲಿ ಜೀವಿಸುವ ಬದಲು ಅವರು ಅದರಿಂದ ಹೊರಗೆ ಜೀವಿಸಲು ಆರಿಸಿಕೊಂಡರು. ಇದಲ್ಲದೆ ಇವರ ಮೇಲೆ ವಿಗ್ರಹಾರಾಧನೆಯ ಸುಳ್ಳು ಆರೋಪಗಳನ್ನು ಹೊರಿಸಿದಾಗಲೂ ಸಹ ಇವರು ತಮ್ಮ ಸಹೋದರರೊಂದಿಗೆ ದೀರ್ಘಕಾಲದಿಂದ ಯಾವುದೇ ಪ್ರತೀಕಾರವನ್ನು ತೀರಿಸಿಕೊಳ್ಳದೆ ನರಳುತ್ತಿದ್ದರು. ಮಾತ್ರವಲ್ಲದೆ ಮನಸ್ಸೆ ಕುಲದವರು ಯೆರೂಸಲೇಮಿನಿಂದ ಮತ್ತು ಆಲಯದಿಂದ ದೂರವಿದ್ದರು. ಯೆಹೂದದ ಒಳ್ಳೆಯ ರಾಜರ ಸುಧಾರಣೆಯನ್ನು ಸ್ವೀಕರಿಸುವಲ್ಲಿ ಅವರು ಅಗ್ರಗಣ್ಯರಾಗಿದ್ದರು. ಇದೇ ರೀತಿಯಾಗಿ ಸಭೆ ಅನೇಕ ರೀತಿಯ ಗುಣಗಳನ್ನು ಹೊಂದಿರುವ ಜನರನ್ನು ಒಳಗೊಂಡಿದೆ. ಇದನ್ನೇ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 5ನೇ ವಚನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಆದುದರಿಂದ ದೇವರು ನಮಗೆ ನೀಡಿರುವ ಎಲ್ಲ ತಲಾಂತುಗಳನ್ನು ಉಪಯೋಗಿಸಿ ನಾಶನದಲ್ಲಿ ಇರುವ ಜನರನ್ನು ರಕ್ಷಿಸಲು ಸಭೆ ಒಟ್ಟಾಗಿ ತನ್ನ ಶಕ್ತಿಯಿಂದ ಕೆಲಸ ಮಾಡಬೇಕು ಎಂಬುದನ್ನು ತಿಳಿಸುತ್ತದೆ. ಒಟ್ಟಾಗಿ ಕೆಲಸ ಮಾಡೋಣ, ದೇವರ ಬರೋಣಕ್ಕೆ ಸಿದ್ಧರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು